ಮಧ್ಯಮದ ವರ್ಗಕ್ಕೆ ಒಂದಲ್ಲ ಎರಡಲ್ಲ ನೂರಾರು ಆಸೆಗಳಿರ್ತವೆ ಸರ್. ಅವ್ರು ಶ್ರೀಮಂತರಾಗಬೇಕು ಅಂದ್ರೆ ಮೊದಲನೇ ಹೆಜ್ಜೆ ಯಾವ್ದು ಇಟ್ಟರೆ ಬೆಟ್ರು ಸರ್? ಹೇಗಿಡ್ಬೇಕು ಅದನ್ನ? ನೋಡಿ, ಮೊದಲನೇದಾಗಿ ಮಧ್ಯಮ ವರ್ಗದವರು ನಾನು ಮಧ್ಯಮ ವರ್ಗದವರು ಅನ್ನೋದನ್ನ ಮನಸ್ಸಿನಿಂದ ತಲೆಯಿಂದ ತೆಗೆದಾಕಬೇಕು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಮುಂದೆ ಏನು ಆಗಬೇಕು ಅಂತಿದ್ದೀನಿ ಅದನ್ನು ಇವಾಗಲೇ ತಮ್ಮ ತಲೆಯಲ್ಲಿ ನಾನು ಆಗಿದ್ದೀನಿ ಅಂತ ಅಂದ್ಕೊಂಡಾಗ ತಾವು ಮಾಡುವ ಕೆಲಸಗಳೇನಿರುತ್ತೆ ಅದು ಒಳ್ಳೆ ದಿಕ್ಕಿನಲ್ಲಿ ಖಂಡಿತವಾಗ್ಲೂ ಸಾಗುತ್ತೆ. ನೀವು ಮಧ್ಯಮ ವರ್ಗದಿಂದ ಬಂದಿದ್ರಿ, ಇವತ್ತು ಇಷ್ಟೊಂದು ಅಚೀವ್ ಮಾಡಿದ್ದೀರಾ ಅಂತ. ನಾನು ಮಧ್ಯಮ ವರ್ಗದಿಂದ ಬರಲೇ ಇಲ್ಲ, ಇನ್ನೂ ಕೆಳಗಡೆಯಿಂದ ಬಂದಿರೋ ವ್ಯಕ್ತಿ. ಆದರೆ ತಂದೆ ತಾಯಿಯ ಆಶೀರ್ವಾದ, ತಮ್ಮ ಪರಿಶ್ರಮ ಹಾಗೂ ನೀವು ಮಾಡುವಂತಹ ಒಳ್ಳೆ ಕರ್ಮ, ನಿಮ್ಮ ಹಣೆ ಬರದಲ್ಲಿ ಏನೇ ಬರ್ದಿರ್ಬೋದು, ಕೆಟ್ಟ ಕರ್ಮ ಮಾಡ್ತಾ ಇದ್ರೆ ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅಕೌಂಟ್ ಬ್ಯಾಲೆನ್ಸ್ ವೃದ್ಧಿ ಆಗ್ತಾ ಇರುತ್ತೆ. ತಮ್ಮ ಆತ್ಮಕ್ಕೆ ಯಾವುದು ಒಳ್ಳೇದನ್ಸುತ್ತೆ, ಹಾಗೂ ನಾನು ಯಾವಾಗಲೂ ಹೇಳ್ತೀನಿ, ದುಡ್ಡು ಕೊಡೋದು ಚಾರಿಟಿ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾವು ಕಲ್ತಿರುವಂತಹ ಜ್ಞಾನ ಏನಿದೆ, ನಾಲೆಡ್ಜ್ಗೂ ವಿಸ್ಡಮ್ಗೂ ವ್ಯತ್ಯಾಸ ಇದೆ. ಬುಕ್ಕಲ್ಲಿ ಏನು ಕಲಿತೀರಾ ಅದು ನಾಲೆಡ್ಜು, ನೀವು ಏನು ಎಕ್ಸ್ಪೀರಿಯನ್ಸ್ ಮುಖಾಂತರ ಅನುಭವದಿಂದ ಕಲ್ತಿರ್ತೀರಲ್ಲ ಅದು ವಿಸ್ಡಮ್ ಅಥವಾ ಜ್ಞಾನ. ಅದನ್ನು ಕೂಡ ಇವತ್ತು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.